ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೊಸ ವೀಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ನಮಸ್ಕಾರ. ಇವತ್ತು ನಾನು ಒಂದು ಕೋಳಿ ಫಾರ್ಮಿಗೆ ಹೋದಾಗ ಅವರು ಮೊಟ್ಟೆಯಿಂದ ಮಾಡುವಂಥ ಒಂದು ಒಳ್ಳೆಯ ಡಿಶ್ ಬಗ್ಗೆ ಐಡಿಯಾ ಕೊಟ್ಟರು. ಅವ್ರು ಹೇಳಿದ್ರು, ಸರ್ ಮನೆಯಲ್ಲಿ ಮಾಡಿ ಭಾಳ ಟೇಸ್ಟಿ ಇರುತ್ತೆ ಅಂತಂದಾಗ ಯಾಕೆ ನಾನು ಇದನ್ನು ವಿಡಿಯೋ ಮಾಡಿ ನಮ್ಮ ಕೃಷಿ ಅಗ್ರಿಕಲ್ಚರ್ ಚಾನಲಲ್ಲಿ ಹಾಕಬಾರ್ದು ಅಂಥೇಳಿ ತೀರ್ಮಾನ ಮಾಡಿ ಈ ವಿಡಿಯೋನ ಎಲ್ಲರಿಗೋಸ್ಕರ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿ ಲೈಕ್ ಆದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಕೃಷಿ ಅಗ್ರಿಕಲ್ಚರನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ. ಈಗ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡೋಣ. ಮೊದಲು ಒಂದು 4 ತತ್ತೆಯನ್ನು ತೊಗೊಂಡಿದ್ದೀನಿ, ಮೊಟ್ಟೆಯನ್ನು. ನೀವು ಜವಾರಿ ಮೊಟ್ಟೆನೂ ತೊಗೊಳ್ಬೋದು. ಹಾಗೂ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ರಿ, ಸ್ವಲ್ಪ ಅರಿಶಿಣ ಪುಡಿ, ಹಾಗೂ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನು, ಆಮೇಲೆ 1 ಟೇಬಲ್ ಸ್ಪೂನು ಗರಂ ಮಸಾಲ, ಆಮೇಲೆ ಕೊತ್ತಂಬರಿ ಬೇಕಾಗುತ್ತೆ ಲಾಸ್ಟ್ಗೆ ಹಾಕೋಕ್ಕೆ, ಆಮೇಲೆ ಎಣ್ಣೆ. ಇದನ್ನು ಮಾಡೋದಕ್ಕೆ ಇಡ್ಲಿ ಪಾತ್ರೆ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಳ್ಳೋಣ. ಎಲ್ಲ ಕಡೆ ಚೆನ್ನಾಗಿ ಸವರ್ಕೊಂಡ್ಬಿಡಿ ಒಂದು ಇಡ್ಲಿ ಪಾತ್ರೆಗೆ. ಈಗ ಮೊಟ್ಟೆಗಳನ್ನು ಒಂದೊಂದೇ ಒಡೆದು ಆ ಇಡ್ಲಿ ಪಾತ್ರೆಯಲ್ಲಿ ನಾವು ಯಾವ ಥರ ಇಡ್ಲಿ ಹಾಕ್ತೀವಿ, ಇಡ್ಲಿ ಮಾಡೋಕ್ಕೆ ಯಾವ ಥರ ಹಿಟ್ಟು ಹಾಕ್ತೀವಿ ಆ ಥರ ಅದನ್ನು ಮೊಟ್ಟೆಗಳನ್ನು ಒಡೆದು ಅದರಲ್ಲಿ ನೀಟಾಗಿ ಹಾಕಿ, ಸ್ವಲ್ಪ ಹಾಕೋ ಮುಂಚೆ ಹುಷಾರಾಗಿ ಹಾಕಿ. ಯಾಕಂತಂದರೆ ಒಡೆದು ಹಾಕೋ ಟೈಮಲ್ಲಿ ಬೇಗ ಸ್ಲಿಪ್ಪಾಗಿ ಕೆಳಗಡೆ ಚೆಲ್ಬೋದು. ಯಾಕಂದರೆ ಮೊಟ್ಟೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಹಾಕಬೇಕಾದ್ರೆ ಹುಷಾರಾಗಿ ಹಾಕೋದು ಒಂದು ಭಾಳ ಉತ್ತಮ. ಈಗ ನಾವು ಇದನ್ನು ನಿಧಾನವಾಗಿ ನೀರು ಬೇಯಿಸಿದ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಹುಷಾರಾಗಿ ಇಡಬೇಕು. ಸ್ವಲ್ಪ ಕೈ ಏನಾದರೂ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದುಬಿಟ್ರೆ ಹಾಕಿದ್ದು ಎಲ್ಲ ಒಂದೊಂದು ಮೊಟ್ಟೆನೇ ವೇಸ್ಟ್ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಈಗ ಅದ್ರ ಮೇಲೆ ಮುಚ್ಚಿ, ಅಂದರೆ ಮಧ್ಯಮ ಉರಿಯಲ್ಲಿಟ್ಟು ಹಬೆಯಲ್ಲಿ 8 ರಿಂದ 10 ನಿಮಿಷ ಬೇಯಿಸಿ. ಈಗ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಖಾರ, ಅದನ್ನು ಒಂದು ಜಾರಲ್ಲಿ ಹಾಕ್ಕೊಳ್ಳಿ. ಅದ್ರ ಜೊತೆ ನಾವೇನು ತೊಗೊಂಡಿದ್ದೀವಿ, ಗರಂ ಮಸಾಲ ಆಯಿತು, ಧನಿಯಾ ಪೌಡರ್ ಆಯಿತು, ಹಾಗೂ ಅರಿಶಿಣ ಆಯಿತು, ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಹಾಕಬೇಡಿ, ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಹಾಕಿ, ಆಮೇಲೆ ಮತ್ತೆ ನಿಮ್ಮ ಆ ಗಟ್ಟಿತನ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಂದರೆ ನಿಮಗೆ ಸ್ವಲ್ಪ ಏನಪ್ಪ ಅಂತಂದರೆ ನಾವು ಮಾಡಿರೋಂತಹ ಎಗ್ಗಿಗೆ ಕರೆಕ್ಟಾಗಿ ಹತ್ಕೊಂಡ್ಬಿಟ್ರೆ ಸಾಕದು. ಯಾಕಂದರೆ ಮಸಾಲ ಸ್ವಲ್ಪ ಕಡಿಮೆ ಆದಷ್ಟು, ಕೆಲವರು ಮಸಾಲ ಭಾಳ ಕಡಿಮೆ ತಿಂತಾರೆ. ನಮ್ಮ ಇವತ್ತು ಕೋಳಿ ಫಾರ್ಮಲ್ಲಿ ಒಂದು ಒಳ್ಳೆಯ ಐಡಿಯಾ ಕೊಟ್ಟರು. ಅದನ್ನು ನಾವು ಇವತ್ತು ಪ್ರಾಕ್ಟಿಕಲಾಗಿ ನನ್ನ ಮನೆಯಲ್ಲೇ ನಾನು ಮಾಡ್ತಾಯಿದ್ದೀನಿ. ಈಗ ಮಸಾಲೆ ಅಂತೂ ರೆಡಿ ಆಯಿತು. ಈಗ ಸ್ಟೀಮಲ್ಲಿ ಬೇಯಿಸಿದಂಥ ನಮ್ಮ ಮೊಟ್ಟೆಗಳು ರೆಡಿಯಾಗಿರುತ್ತವೆ. ಈಗ ಅವುಗಳನ್ನು ಹೊರಗಡೆ ತೆಗೆಯೋಣ. ಸ್ವಲ್ಪ ಭಾಳ ಬಿಸಿ ಇರುತ್ತೆ. ಒಂದು ಬಟ್ಟೆಯ ಸಹಾಯದಿಂದ ನೀವು ಅದನ್ನು ಹೊರಗೆ ತೆಗೆದು ಈಗ ಅದನ್ನು ಸ್ಪೂನಲ್ಲಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತಗೊಳ್ಬೇಕು. ಈಗ ನಮ್ಮ ಶ್ರೀಮತಿಯವ್ರಿಗೆ ಹಚ್ಚಿದ್ದೀನಿ ಪ್ಲೇಟಿಂದ ಹೊರಗಡೆ ತೆಗಿಯೋಕ್ಕೆ. ಒಳ್ಳೆ ಭಾರಿ ಸುವಾಸನೆ ಬರುತ್ತೆ, ಆಮೇಲೆ ಒಳ್ಳೆ ಟೇಸ್ಟ್ ಅನಿಸುತ್ತೆ. ಯಾಕಂತಂದರೆ ಈಗನೇ ಇಷ್ಟು ಗಮ್ ಅಂತ ಇದೆ, ಇನ್ನು ಮಸಾಲೆ ಎಲ್ಲ ಕೂಡಿಸಿ ಅದನ್ನು ಫ್ರೈ ಮಾಡಿದ್ಮೇಲೆ ಇನ್ನೂ ಎಷ್ಟು ಟೇಸ್ಟ್ ಆಗ್ಬೋದು ಏನೋ. ಓಕೆ, ಇರಲಿ. ಈಗ ಅವನ್ನು ತೆಗೆದುಕೊಂಡು ನಾವು ಅದನ್ನು ಈಗ ಫ್ರೈ ಮಾಡೋಕ್ಕೆ ಸಿದ್ಧ ಮಾಡಿಕೊಂಡು ಅದನ್ನು ಮಸಾಲೆಯಲ್ಲಿ ಮಿಕ್ಸ್ ಮಾಡೋಣ. ಈಗ ಅದನ್ನು ಚೆನ್ನಾಗಿ, ಅಂದರೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಮಸಾಲೆ, ಅದರಲ್ಲಿ ಎಲ್ಲ ಈ 4 ಮೊಟ್ಟೆಗಳನ್ನು ಅದರಲ್ಲಿ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಅಥವಾ ಪ್ಲೇಟಲ್ಲಿ ಸಪ್ರೇಟಾಗಿ ತಗೊಳ್ಳೋಣ. ಏನಪ್ಪ ಅಂತಂದರೆ ಪ್ರೋಟೀನ್ ರಿಚ್ ಇರೋದರಿಂದ ಮಕ್ಕಳಿಗೆ ಭಾಳ ಟೇಸ್ಟ್ ಇದು. ಒಳ್ಳೆಯ ಡೈರೆಕ್ಟ್ ನೀವು ಹಾಗೆ ಹಬೆಯಲ್ಲಿ ಬೇಯಿಸಿದ್ದನ್ನು ಹಾಗೆ ಡೈರೆಕ್ಟ್ ಮಕ್ಕಳಿಗೆ ತಿನ್ನೋಕ್ಕೂ ಕೊಡ್ಬೋದು. ಏಕೆಂದರೆ ಸ್ವಲ್ಪ ನಮಗೆ ಟೇಸ್ಟ್ ಬಾಯಿ ರುಚಿ ಬೇಕು ಅಂತಂದರೆ ಈ ಮಸಾಲೆಗಳೇನು ಹಾಕ್ಕೊಂಡಿದ್ವಲ್ಲ ನಾವು, ಮಸಾಲೆ ಚಟ್ನಿನ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಕಡೆ, ಅಂದರೆ 2 ಕಡೆ ಹತ್ತೋ ರೀತಿಯಾಗಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಟ್ಟೆ ಡೈಲಿ ಒಂದಾದರೂ ತಿನ್ನಬೇಕು. ಯಾಕಂದರೆ ಮೊಟ್ಟೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಟಿ ವಿಯಲ್ಲಿ ನೋಡ್ತಿದ್ವಿ, ಸಂಡೇ ಹೋಯ ಮಂಡೇ ರೋಸ್ ಖಾವ್ ಅಂಡೇ ಅಂಥೇಳಿ ಒಂದು ಒಳ್ಳೆಯ ಡೈಲಾಗ್ ಬರ್ತಿತ್ತು, ಟಿ ವಿಯಲ್ಲಿ ಆ್ಯಡ್ ಬರ್ತಿತ್ತು. ಭಾಳ ಖುಷಿ ಆಗ್ತಿತ್ತು ಅವಾಗ. ಇರಲಿ, ಈಗ ನಾವು ಇದನ್ನು ಫ್ರೈ ಮಾಡೋಕ್ಕೆ ನಮ್ಮ ಒಂದು ಪ್ಯಾನ್ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಈಗ ಅದನ್ನು ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು
ಅದನ್ನು 4 ಎಗ್ಗನ್ನು ರೆಡಿ ಮಾಡ್ಕೊಂಡಿದ್ದೀವಿ ಮಸಾಲೆ ಹಚ್ಕೊಂಡು. ಅದನ್ನು ಒಂದು ರೀತಿಯಿಂದ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರ್ತಾರೆ. ಇಲ್ಲಿ ಯಾಕಂದ್ರೆ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀನಿ. ಈಗ ಅವನ್ನ ತೆಗೆದು 4 ಪ್ಯಾನಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಅಂದರೆ 1ರಿಂದ 2 ನಿಮಿಷ, ಯಾಕಂದರೆ ಎಣ್ಣೆ ಸಾಕಷ್ಟು ಕಾದಿರುತ್ತೆ. ಒಂದು 2 ನಿಮಿಷ ಅದನ್ನು ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ಒಂದು ಒಳ್ಳೆಯ ಪ್ರೋಟೀನ್ ಭರಿತ ಆಹಾರ ತಿನ್ನೋಕೆ ರೆಡಿ. ಹಾಗೂ ಮೊಟ್ಟೆಗಳ ಈ ಸ್ಪೆಷಲ್ ಡಿಶನ್ನು ನೋಡಿದ ತಮ್ಮೆಲ್ಲರಿಗೂ ನಮ್ಮ ವಿನಂತಿ ಏನಂತಂದರೆ, ದಯವಿಟ್ಟು ನಮ್ಮ ಕೃಷಿ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಗೂ ಮಸಾಲೆ ಆದಷ್ಟು ನೀವು ನಿಮಗೆ ಟೇಸ್ಟಿಗೆ ತಕ್ಕಂಗೆ ಕಡಿಮೆನೂ ಹಾಕ್ಕೊಳ್ಬೋದು. ಈಗ ನಾನು ಈ ಸಾಕಷ್ಟು ಪ್ರಮಾಣಕ್ಕೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು ಲೆಕ್ಕಕ್ಕೆ ಚೆನ್ನಾಗಿ ಬಂದವೀಗ. ಆಲ್ಮೋಸ್ಟ್ ಅಲ್ಲಿ ಇದೇನಪ್ಪ ಅಂತಂದರೆ ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ನೀವು ಡೈರೆಕ್ಟ್ ಹಾಗೇ ಸ್ನ್ಯಾಕ್ಸ್ ಥರ ಇದನ್ನು ಏನದಲ್ಲ ನಾವು ಯೂಸ್ ಮಾಡ್ಕೋಬೋದು. ಏನಪ್ಪ ಇದೆ, ಈಗ ಒಂದು ನಿಮ್ಮ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡೋಕೆ ಭಾಳ ತುಂಬ ಚೆನ್ನಾಗಿ ಒಂಥರ ಬ್ಯೂಟಿಫುಲ್ ಡಿಶ್ ಅಂತಲೇ ಕಂಡುಬಿಡುತ್ತೆ ಹೋಟ್ಲಲ್ಲೆಲ್ಲ. ಇದು ಎದುರುಗಡೆ ತಂದು ಇಟ್ಬಿಟ್ರೆ ಡ್ರೈ ಸ್ಪೆಷಲ್. ಯಾಕಪ್ಪ ಅಂತಂದ್ರೆ ನಾವು ತುಂಬಾ ಇಷ್ಟಪಡ್ತೀವಿ ಈ ಥರ ಡ್ರೈ ಐಟಮ್ಗಳು. ಯಾಕಂದ್ರೆ ನಾನು ಫಸ್ಟ್ ಮಾಡಿದ ತಕ್ಷಣ ಈಗ ಫಸ್ಟ್ ನಾನೇ ಇದನ್ನು ಟೇಸ್ಟ್ ನೋಡಿದ್ದೀನಿ. ಭಾರಿ ರುಚಿ ಅನ್ನಿಸ್ತು ನನಗೆ, ಭಾಳ ಖುಷಿ ಆಯಿತು. ಏನಪ್ಪ ಅಂದ್ರೆ ನಾನು ವಿಡಿಯೋ ನೋಡಿ ನೀವು ಸಹಕರಿಸೋದಕ್ಕೆ ದಯವಿಟ್ಟು ಧನ್ಯವಾದಗಳು. ಎಲ್ಲರಿಗೂ ಮತ್ತೆ ಮುಂದೆ ಇನ್ನೊಂದು ವಿಡಿಯೋಸ್ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.